ನಮಸ್ಕಾರ ಕಣ್ರಪ್ಪ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸಂಬಂಧಿಕರಿಗೂ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಡ ಯಾತಕ್ಕೆ ಶುರು ಮಾಡಿಬಿಡೋಣ. ರಾಧಾ ಅಂತ ಹೇಳಿ ಬನವಾಸಿ ಕಡೆಯವರು ಇವರು ಸುಖ ಬಂದ್ಬಿಟ್ಟು ಸುಖದ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿದರೆ, ಪ್ರೀತಿ ಪ್ರೇಮ ಎಲ್ಲ ಓಳು ಉಪೇಂದ್ರ ಅವರು ಹೇಳಿದ ಮಾತು ಮನಸ್ಸಿಗೆ ಅರ್ಥ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ತುಂಬ ಸಲ ನೋಡಾದ್ಮೇಲೆ ಅವ್ರ ಸಿನಿಮನ್ನ ಅರ್ಥವನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರು. ವಯಸ್ಸಿನ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಾಸ್ತಿನೇ ಆಗಿದೆ, ಏರಿದೆ, ಅದಕ್ಕೆ ದೆಂಗುದ್ರೆ ಪರಮ ಸುಖ ಕೊಡ್ಬೋದು ಅಂತಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಇವರಿಗೆ ವಯಸ್ಸು ಇಷ್ಟೇ ಅಂತಲ್ಲ, ಅಂದರೆ ಇವ್ರು ಹೇಳೋ ಪ್ರಕಾರ ಒಂದಿಷ್ಟು ಜಾಸ್ತಿನೇ ಆಗಿದೆ. ಮತ್ತು ಇವ್ರದ್ದು ರಾಮನಗರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಆ ಒಂದು ಫಾರ್ಮ್ ಹೌಸಲ್ಲಿ ಸ್ನೇಹಿತರೆ ಕೆಲಸ ಮಾಡೋದಕ್ಕೆ ಅಂತ ಫಾರ್ಮ್ ವರ್ಕರ್ಸ್ ಬೇಕಾಗಿದ್ದಾರೆ ಅಂತಲ್ಲಿ ಹೇಳ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡೋಣ ಸ್ನೇಹಿತರೆ ಏನಪ್ಪ ಇದೆ ಅಂತೇಳಿ. ಎಷ್ಟು ಇಕ್ಕಿದ್ರೂ ಸಾಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಏನಕ್ಕೆ ಎತ್ತ ಅಂತ ನೋಡೋದಾದರೆ, ಮೊದಲನೇದಾಗಿ 40ರ ಮೇಲೆ ಆದರೆ ಮಲಗಿಸಿಕೊಂಡು ಇಕ್ಕಿದ್ರೂ ಸಾಕಾಗಲ್ಲ, ಅಷ್ಟು ಬಯಕೆ ಆಗ್ತಿರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮೇಲೆ ಎದ್ದು ಮಾಡಿದ್ರೆ ಮಾತ್ರನೇ ಅದರ ಮಜಾ ಸಿಗೋದು. ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತೀನಿ ಅಂತಂದರೆ ಆಗಲ್ಲ, ಸಿಗೋದು ಇಲ್ಲ ಸುಖ ಅಂತ ಹೇಳಿದ್ದಾರೆ. ಅದರಲ್ಲೂ ಫುಲ್ ಕತ್ತಲು ಇದ್ದಾಗ ಮಾತ್ರ ಹೇಳೋಕ್ಕೆ ಅಸಾಧ್ಯ ಕಣಪ್ಪ, ಅಷ್ಟು ಒಂದು ಮಜಾ ಸಿಗುತ್ತೆ, ಖುಷಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಅವಕಾಶದ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಅಂತ ನಾವು ನೋಡೋದೇ ಆದರೆ, ಮೊದಲನೇದಾಗಿ ಮುಖ್ಯವಾಗಿ ಆಸಕ್ತಿ ಇರಲೇಬೇಕು ಈ ಒಂದು ವಿಚಾರದಲ್ಲಿ. ಆಗಲೇ ಸುಖ ಆಗಲಿ ಅಥವಾ ತೂತಾಗಲಿ ಸಿಗೋದು. ಆಸಕ್ತಿ ಇಲ್ಲ ಅಂದರೆ ಸಿಗಲ್ಲ. ಯಾಕೆ ಅಂತಂದರೆ, ಗುರಿ ಇಲ್ದಲೇ ಯಾವ ಒಂದು ಕೆಲಸನೂ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಇದು. ಆಸಕ್ತಿ ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. 1-2 ನಿಮಿಷ ಬಿಸಿ ತುಪ್ಪ ಬಿಟ್ಟು ಬಿಸಿ ಮಾಡ್ತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಸಾಧ್ಯ ಆಗಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಆಸೆ ಇದ್ದವರು ದೂರ ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ದಾರೆ. ಅಂದರೆ ಆಸೆ ಇದ್ದರೆ ಜಾಸ್ತಿ ಹೊತ್ತು ಮಾಡ್ಬೋದು, ಮತ್ತು ಯಾವತ್ತೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಡೈಲಿ ಡ್ಯೂಟೀಸ್ ಏನಪ್ಪ ಅಂತಂದರೆ, ಈ ಒಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಏನೇನಪ್ಪ ಕೆಲಸ ಮಾಡೋದು, ಎಷ್ಟು ಟೈಮಿಂಗ್ಸ್ ಅಂತ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಮಾರ್ನಿಂಗು 6 AM to 9 AM ವರ್ಗೂ ವಾಟರಿಂಗ್ ಪಪಾಯ ಟ್ರೀಸು, ಕ್ಲೀನಿಂಗ್ ಅರೌಂಡ್ ಟ್ರೀಸು, ಚೆಕಿಂಗ್ ಫಾರ್ ಪೆಸ್ಟ್ ಡಿಸೀಸಸ್, ಫೀಡಿಂಗ್ ಕಂಪೋಸ್ಟ್ ಆರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಬಂದು ಏನು ಸುತ್ತಮುತ್ತ ಏನಾರು ಗಿಡಗಳು ಬೆಳೀತಾ ಇದ್ದರೆ ಅದನ್ನು ಕೀಳೋದು ಅಥವಾ ವಾಟರಿಂಗ್ ಬಿಡೋದು ಪಪಾಯ ಗಿಡಗಳಿಗೆ, ಈ ರೀತಿ ಕೆಲಸ ಇರುತ್ತೆ. ಇನ್ನು ಮಿಡ್ ಡೇ 10 AM to 1 PM ವರ್ಗೂ ಹಾರ್ವೆಸ್ಟ್ ರೈಪ್ ಪಪಾಯ ಫ್ರೂಟ್ಸು, ಸಾರ್ಟ್ ಫ್ರೂಟ್ಸ್ ಇಂಟು ಬಾಸ್ಕೆಟ್ಸ್, ಲೋಡ್ ಫಾರ್ ಮಾರ್ಕೆಟ್ ಆರ್ ಸ್ಟೋರೇಜ್, ಕ್ಲೀನ್ ಟೂಲ್ಸ್ ಆ್ಯಂಡ್ ಮೇಂಟೈನ್ ಡ್ರಿಪ್ ಇರಿಗೇಷನ್ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಒಂದು ಟೂಲ್ಸ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಒಂದು ಡ್ರಿಪ್ ಇರಿಗೇಷನ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಕೆಲಸ ಇರುತ್ತೆ 10 ಗಂಟೆಯಿಂದ 1 ಗಂಟೆವರೆಗೂ. ಇನ್ನು ವೀಕ್ಲಿ ಏನಪ್ಪ ಇರುತ್ತೆ ಅಂದರೆ, ಪ್ಲಾಂಟಿಂಗ್ ನ್ಯೂ ಸ್ಯಾಪ್ಲಿಂಗ್ಸು, ಸ್ಪ್ರೇಯಿಂಗ್ ನೀಮ್ ಆಯಿಲ್ ಆರು ಪೆಸ್ಟಿಸೈಡ್ಸ್, ಸಾಯಿಲ್ ಟೆಸ್ಟಿಂಗ್ ಆರ್ ಆ್ಯಡಿಂಗ್ ನ್ಯೂಟ್ರಿಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ವೀಕ್ಲಿ ಮತ್ತು ಒಕೇಶನಲ್ ಡ್ಯೂಟೀಸು ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಸಾಯಿಲ್ ಟೆಸ್ಟಿಂಗ್ ಮಾಡೋದು ಅದೆಲ್ಲ.